ಆಯ್ತು MNC ಇಂದ ನಂದು MNF ಅನ್ಬೇಕಾಯ್ತು ನೀವು ಮಲ್ಟಿನ್ಯಾಷನಲ್ ಫಿಲಿಮ್ ಅಂತ ನಮ್ದು KFC ಆಗಿಬಿಟ್ಟಿದೆ ಇವಾಗ ಕೆರಾಡಿ ಫಿಲ್ಮ್ ಸಿಟಿ ಅಂತ. ಸೊ ರಿಷಬ್ ಅದೊಂದು ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅಂದರೆ ಅದೊಂದು ಎಷ್ಟು ಒಳ್ಳೆ ಥಾಟ್ ಅಂದರೆ ಅವರು ಹುಟ್ಟು ಬೆಳೆದಿರೋ ಊರಿಗೆ ಹೋಗಿ ಅಲ್ಲಿನೇ ಒಂದು ಅಂದರೆ ಕಾಂತಾರ ಅಲ್ಲೇ ಮಾಡಿದ್ರು, ಈ ಕಾಂತಾರ 1 ಕೂಡ ಅಲ್ಲೇ ಮಾಡಿದ್ರು. ನಿಮಗೆ ಕಮರ್ಷಿಯಲಿ ಕೂಡ ಒಂದು ಸಿನಿಮಾದ ಇಷ್ಟು ದೊಡ್ಡ ಬಜೆಟ್ ಇದೆ, ಅದ್ರದ್ದು ಈಸಿಲಿ ಒಂದು 70-80% ಅಲ್ಲಿಗೆ ಹೋಗಿದೆ ವಾಪಸ್. ಸೊ ಎಷ್ಟು ಡೆವಲಪ್ಮೆಂಟ್ಗೆ ಅದು ಹೆಲ್ಪ್ ಆಗುತ್ತೆ, ಅಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಟೂರಿಸಮ್ ಎಷ್ಟು ಇಂಪ್ರೂವ್ ಆಯಿತು ಆ್ಯಂಡ್ ಎಷ್ಟು ಜನ ಊರಿಗೆ ಬರದೇ ಇರೋರೆಲ್ಲ ಇವಾಗ ಇದೊಂದು ಸಿನಿಮಾ ನೋಡಿ ಖುಷಿಪಟ್ಟು ಅವರ ಆ ಎಲ್ಲ ಒಂದು ಅವ್ರದ್ದು ಏನು ಮನೇಲಿ ಅವ್ರು ಎಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಆ ಥರದ್ದು ಒಂದು ಪೂಜೆ ಕಾರ್ಯಕ್ರಮಗಳಿಗೆಲ್ಲ ವಾಪಸ್ ಬಂದು ಸೇರೋ ಥರದ್ದಾಗೋಯ್ತು. ತುಂಬ ಆ ಥರದ್ದು ಅದೆಲ್ಲ ಇನ್ಸ್ಪಿರೇಷನ್. ರಿಷಬ್ ಜರ್ನಿ ಇಟ್ ಸೆಲ್ಫ್ ಇಸ್ ಅ ಇನ್ಸ್ಪಿರೇಷನ್ ಫಾರ್ ಮೀ ಆ್ಯಂಡ್ ಟು ಮೆನಿ ಅದರ್ ಅವ್ರ ಜೊತೆ ಕೆಲಸ ಮಾಡೋರಿಗೆ. ಅಲ್ಲ ನೋಡಿ, ಬೆಂಗಳೂರಲ್ಲಿ ಮಾಡುವಂಥದ್ದು ಬಹಳ ಸುಲಭ, ಆದರೆ ಹಳ್ಳಿಲಿ ಮಾಡುವಂಥದ್ದು ಇದೆಯಲ್ಲ ಮೇಡಮ್, ಅದು ಸಾಮಾನ್ಯ ಸಂಗತಿ ಅಲ್ಲ ಅದು. ಆ್ಯಂಡ್ ರಿಷಬ್ಗೂ ಅದು ಈಸಿ ಆಗ್ತಿತ್ತು ಸರ್. ಅವರೇ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ, ಅದೇ ಒಂದು ದೊಡ್ಡ ಸವಾಲು. ಅದ್ರ ಜೊತೆಗೆ ಒಂದು ಸ್ಟುಡಿಯೋಲ್ಲಿ ಮಾಡೋದ್ರಿಂದ ತುಂಬ ಸ್ವಲ್ಪ ಈಸಿಯಾಗಿ ಆರ್ಗನೈಸ್ಡ್ ಆಗಿ ಮಾಡ್ಕೊಂಡು ಹೋಗ್ಬೋದು ನಾವು. ಬಟ್ ಅವ್ರು ಚೂಸ್ ಮಾಡಿರೋ ಲೊಕೇಶನ್ಗಳೆಲ್ಲದು ಒಂದು ತುಂಬ ಕಾಡಲ್ಲಿ, ಒಂದು ಬೆಟ್ಟದ ಮೇಲೆ ಒಂದಿಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಂಥ ಜಾಗಗಳು. ಮತ್ತು ಅವ್ರಿಗೆ ಅದು ಬೇಕು ಅಂದರೆ ಅದು ಬೇಕು, ಅದೇ ಲೊಕೇಶನ್. ಪ್ರೊಡಕ್ಷನ್ ಅವರು ಎಲ್ಲರೂ ತುಂಬ ಕಷ್ಟಪಟ್ಟು ಅಲ್ಲಿಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ಗಳನ್ನೆಲ್ಲರೂ ಮಾಡ್ತಾಯಿದ್ರು. ಆಮೇಲೆ ಒಂದೇನಂದರೆ ಯಾರು ಇದು ಒಂದು ಸಿನಿಮಾದ ಕೆಲಸ ಥರ ಮಾಡಿಲ್ಲ. ಬಿಕಾಸ್ ನಾವು ಮುಂಚೆಯಿಂದನೂ ತುಂಬ ಸಿನಿಮಾಗಳನ್ನ ಈ ಮಾಡ್ಕೊಂಡು ಬಂದಿರೋ ನೋಡಿರೋ ರೀತಿಯಲ್ಲಿ ನನಗೆ ರಿಷಬ್ ಸಿನಿಮಾದಲ್ಲಿ ಅದೊಂದು ತುಂಬ ಸ್ಪೆಷಲ್ ಆಗಿ ಪ್ರತಿಯೊಬ್ಬರು ರಿಷಬ್ಗೋಸ್ಕರ ಕೆಲಸ ಮಾಡ್ತಾರೆ ಅಲ್ವಾ. ಹಾಂ, ಅದೊಂದು ಒಂದು ಇನ್ಸ್ಟಿಲ್ ಮಾಡಿಬಿಟ್ಟಿದ್ದಾರೆ ರಿಷಬ್, ಆ ಥರ ಒಂದು ಮೋಟಿವೇಟ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಈ ಮನುಷ್ಯ ಇದನ್ನು ಒಂದು ಹಠ ಹಿಡಿದಿದ್ದೇನೋ ಮಾಡೋದಕ್ಕೆ ಹೊರಟಿದ್ದಾರೆ, ಇದಕ್ಕೆ ನಾವು ಸಾಥ್ ಕೊಡ್ತೀವಿ ಈ ಥರ. ಬಟ್ ಕಾಂತಾರದಲ್ಲಿ ಸರ್ ಸ್ಪೆಷಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಟೀಮ್ದು ಅಂದರೆ ನಮ್ಮದೊಂದು ಕೋರ್ ಟೀಮ್ ಇದೆ. ನಮ್ದು ರೈಟರ್ಸ್ ಇಬ್ಬರು, ಅನಿಯವರು, ಅರವಿಂದ್ ಕಶ್ಯಪ್ ನಮ್ಮ DOP, ಇನ್ನೊಬ್ಬರು ರೈಟರ್ ಶನಿಲ್ ಗುರು. ನಮ್ಮದೊಂದು ಕೋರ್ ಟೀಮ್ ಅಂದರೆ ಎಲ್ಲ ಡಿಸ್ಕಷನಲ್ಲೂ ನಾವಿರ್ತೀವಿ, ಜೊತೆಗಿರ್ತೀವಿ, ಎವ್ರಿ ಡೇ ಸೆಟಲ್ ಒಟ್ಟಿಗೆ ಇರ್ತೀವಿ, ಈ ಥರದ್ದು. ಅದು ಬಿಗಿನಿಂಗ್ ಸ್ಟೇಜಿಂದಾನು ನಾವೆಲ್ಲರೂ ಇರ್ತಿದ್ವಿ. ಅದ್ರ ಜೊತೆಗೆ ಬೇರೆ ಟೀಮ್ ಲೀಡ್ ಆಗಿರ್ಬೋದು, ಟೆಕ್ನಿಷಿಯನ್ಸು, ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿದ್ದಾರೆ. ಅಂದರೆ ಈ ಮನುಷ್ಯ ಏನೋ ಒಂದು ಕನ್ಸೊತ್ತು ಹೊರಟಿದ್ದಾರೆ, ಇದಕ್ಕೆ ನಮ್ಮ ಕೈಯಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡೋದಕ್ಕಾಗತ್ತೆ ಅದನ್ನು ಮಾಡ್ತೀವಿ ಅಂತ. ಇದೇನೋ ಕೆಲಸನೋ ಇಲ್ಲ ಒಂದು ಸ್ಯಾಲ್ರಿಗೋ ಇಲ್ಲ ಆ ಥರದಲ್ಲಿ ಮಾಡಿರೋ ಸಿನಿಮಾ ಅಲ್ಲ ಅದು. ಆ ಎನರ್ಜಿ ಆ ಥಿಯೇಟರಲ್ಲಿ ಫೀಲ್ ಆಗಬೇಕಾದ್ರೆ ನಾನು ಅದೇ ಹೇಳ್ತಿದ್ದೆ, ಅದು ಪ್ರತಿಯೊಬ್ಬರದ್ದು ಒಂದು ಪಾಸಿಟಿವ್ ಎನರ್ಜಿ, ಆ ವೈಬ್ರೇಷನ್ ಎಲ್ಲ ಸೇರಿ ಕ್ರಿಯೇಟ್ ಆಗಿರೋಂಥದ್ದು ಅಂತ. ಆಮೇಲೆ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರೋರಿಗೆ ಮೇಡಮ್, ಅವ್ರು ಏನು ಗೆಲ್ಲಬೇಕು ಅಂತಲೇ ಮಾಡ್ತಾರೆ ಅಂತ. ನಾನು ರಿಷಬ್ ಅವ್ರ ಜೊತೆಗೆ ಇಂಟರ್ವ್ಯೂ ಮಾಡ್ತಾನೆ ಮಾತನ್ನು ಹೇಳ್ತಾ ಇದ್ದೆ. ಈ ಜಿಂಕೆ ಮತ್ತು ಹುಲಿ ಎಕ್ಸಾಂಪಲ್ ಕೊಟ್ಟೆ ನಾನು. ಬಹುಶಃ ನೀವು ಅದನ್ನು ನೋಡಿರಿ ಅಂತ ಅನ್ಕೋತೀನಿ. ಏನು ಅಂದರೆ ಈ ಜಿಂಕೆನ ಹುಲಿ ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಬಹುತೇಕ ಸಂದರ್ಭಗಳಲ್ಲಿ ಜಿಂಕೆನೇ ಅಂತ ಗೆಲ್ಲೋದು. ಹುಲಿಗೆ ಅದು ಜಸ್ಟ್ ಒಂದು ಆಹಾರದ ಪ್ರಶ್ನೆ, ಇದು ಸರ್ವೈವಲ್ ಜೀವ ಇದ್ರೆ ಜೀವನ, ಅದರ ಪ್ರಶ್ನೆ. ನಮ್ದೆಲ್ಲ ಈ ಮಧ್ಯಮ ವರ್ಗದವ್ರದ್ದು ಇದೆಯಲ್ಲ ಮೇಡಮ್, ನಮ್ದು ಎಂಥ ತಾಕಲಾಟ ಅಂದರೆ ಗೆಲ್ಲಬೇಕು ನಾವು ಅಷ್ಟೇನೆ. ಸೊ ಅದಕ್ಕೋಸ್ಕರ ಆಮೇಲೆ ಏನು ಕಡಿಮೆ ಕಷ್ಟಪಟ್ಟಿಯಾರ ಕಳ್ಕೊಳ್ಳೋದು ಇಲ್ವಲ್ಲ, ಬಂದ್ರೆ ಅಲ್ಲಿಗೆ ಬರ್ತೀವಿ ಮತ್ತೆ ಅಲ್ಲಿಂದ ಶುರು ಮಾಡ್ತೀವಿ. ಆದರೆ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅಂತೇಳಿ, ಇಂಪಾರ್ಟೆಂಟ್. ಆಮೇಲೆ ಜೀವನದಲ್ಲಿ ಪಟ್ಟಿರೋಂಥ ಪಾಡಿದೆಯಲ್ಲ ಮೇಡಮ್, ಅದಕ್ಕೆ ನಿಮ್ಮ ಮನೆಯವ್ರದ್ದು ಭುಜಂಗ ಏನೋ ದಶಾವತಾರ ಅಲ್ಲ, ಅದು ರಿಷಭಯ್ಯನ ಶತಾವತಾರ ಅಂತ. ಖಂಡಿತ ಸರ್. ಈ ಸಿನಿಮಾದು ಎಷ್ಟು ಇದು ಸಿನಿಮಾದಕ್ಕಿಂತ ಮೊದಲು ಕೂಡ ಹೌದು ಹೌದು ಏನೇನು ಕೆಲಸ ಮಾಡ್ಕೊಂಬಂದ್ರು, ಏನು ಕತೆ. ಸೊ ಅದೆಲ್ಲದು ಮೇಡಮ್ ಜೀವನ ಅನುಭವ ಇದೆಯಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೇನು ಅಂತಂದರೆ ಭಾಳ ಸಂಗಾತಿ. ನಾನು ಕೂಡ ತುಂಬ ಬ್ಲೆಸ್ಡ್ ಅಂತ ಫೀಲ್ ಮಾಡ್ತೀನಿ. ಯಾಕಂದರೆ ಯಾವುದೇ ಡಿಸೈನರ್ಗಾದರೂ ಇದೊಂದು ಡ್ರೀಮ್ ಪ್ರಾಜೆಕ್ಟ್. ಇಷ್ಟು ಒಂದು ಸಿನಿಮಾದಲ್ಲಿ ಅಂದರೆ ನೀವು ಇವಾಗ ಸಿನಿಮಾ ನೋಡಿದರೆ ಒಂದು 3 ಕಿಂಗ್ಡಮ್ ಆಗಿರಲಿ, ಟ್ರೈಬಲ್ದು ಒಂದು ಯೂನಿವರ್ಸ್ ಆಗಿರಲಿ, ಒಂದು ಪೋರ್ಟ್ ಕ್ಯಾರೆಕ್ಟರ್ಸ್ ಆಗಿರಲಿ, ಒಂದು 10 ಸಿನಿಮಾದ ಕಂಟೆಂಟ್ಗಳು ಒಂದು ಸಿನಿಮಾಲ್ಲಿ ಬಂದಿರೋ ಥರ ಅಷ್ಟು ಕ್ಯಾರೆಕ್ಟರ್ಸ್ಗಳು. ಆ್ಯಂಡ್ ರಿಷಬ್ ಒಂದು ಕ್ಯಾರೆಕ್ಟರ್ಸ್ ಕೊಡೋ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ನ ಅವ್ರು ಬಿಲ್ಡ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲದು ಅವ್ರಿಗೆ ಅಷ್ಟೇ ಪರ್ಫೆಕ್ಷನ್ ಅವ್ರು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಂದರೆ ನಮ್ಮ ಸಿನಿಮಾದಲ್ಲಿ ಇವಾಗ ಏನೋ ಮುಂಚೆಯಿಂದನೂ ನಾನು ಹಾಗೆ ಮಾಡಿಲ್ಲ. ಅಂದರೆ ಹೀರೋಯಿನ್ ಕಾಸ್ಟ್ಯೂಮ್ ಮಾಡ್ತೀವಿ, ಪ್ರೈಮರಿನ ಯಾರೋ ಮಾಡ್ತಾರೆ, ಸೆಕೆಂಡ್ರಿ ಜೂನಿಯರ್ಸಿನ ಯಾರೋ ಮಾಡ್ತಾರೆ, ಆ ಥರದ್ದಿಲ್ಲ. ಸೊ ಸಿನಿಮಾ ಅಂತ ತೊಗೊಂಡ್ರೆ ಎಂಟೈರ್ ಸಿನಿಮಾ ಮೇನ್ ಆರ್ಟಿಸ್ಟಿಂದ ಜೂನಿಯರ್ಸ್ವರೆಗೂ ಎಲ್ಲ ಕಾಸ್ಟ್ಯೂಮ್ಗಳನ್ನು ನಾವೇ ಮಾಡ್ತೀವಿ. ಸೊ ಈ ಸಿನಿಮಾ ಕೂಡ ಹಾಗೇನೆ ಮಾಡಿದ್ದು, ಪ್ರತಿಯೊಂದು ಕ್ಯಾರೆಕ್ಟರು ಅದನ್ನೇ ರಿಷಬ್ ಮತ್ತು ಅರವಿಂದ್ ಅವರು ಕೂಡ. ಬಟ್ ನಾನು ಒಂದು ಕೇಳ್ಪಟ್ಟೆ ಏನಂದರೆ, ಕೆಲವೊಂದು ಸೀನ್ ಮಾಡ್ಬೇಕಾರೆ ನೀವು ಇರಬಾರ್ದು ಅಂತ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಂತ ಹೇಳಿಂದ ನಿಜ? ಅಂದರೆ ಅದು ಚಾರಿಯೇಟ್ ಫೈಟ್ ನಮ್ಮದು ಆ್ಯಕ್ಷನ್ ಸೀಕ್ವೆನ್ಸ್ ಹೆವಿ ಇತ್ತಲ್ವ ಸರ್. ನಾನು ಅದೇ ಹೇಳ್ತಾ ಇದ್ದೆ, ಇವಾಗ ಆ ಎನರ್ಜಿ ಬಿಕಾಸ್ ಅವ್ರು 1 ನಿಮಿಷ
ಎನರ್ಜಿ ಡ್ರಾಪ್ ಆಗಿಬಿಟ್ರೆ ಒಂದು 5-10 ಮಿನಿಟ್ಸ್ ಕೆಲಸ ಡಿಲೇ ಆಗಿಬಿಡುತ್ತೆ, ಎಲ್ಲರದು ಎನರ್ಜಿ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ರಿಷಬ್ ಎಷ್ಟು ಕಷ್ಟ ಆದರೂ ಎಷ್ಟು ನೋವಿದ್ರು ಏನೂ ಹೇಳ್ಕೊಳ್ದೆ ಅದನ್ನು ಮೇಂಟೈನ್ ಮಾಡ್ತಾರೆ. ಅಲ್ಲಿ ಕಟ್ ಹೇಳಿ ಅವ್ರು ವಾಪಸ್ ಬಂದಮೇಲೆ ಅವ್ರ ಪರಿಸ್ಥಿತಿನ ನಾನು ಮಾತ್ರ ನೋಡ್ತೀನಿ ಅಲ್ಲಿ. ಸೊ ಅದರಿಂದ ನನಗೆ ಆ್ಯಕ್ಷನ್ ಸೀಕ್ವೆನ್ಸಲ್ಲೆಲ್ಲ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟು. ಅವರೇ ಎಷ್ಟು ಬೇಕಾದರೂ ರೋಪ್ ಶಾಟ್ಗಳನ್ನು ಮಾಡೋದು, ಡ್ಯೂಪ್ ಹಾಕೋದಕ್ಕೆ ಕೇಳಲ್ಲ, ಈ ಥರದ್ದೆಲ್ಲ. ಸೊ ನನಗೆ ಅದೊಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು ಆ್ಯಕ್ಷನ್ ಇದ್ದಾಗೆಲ್ಲ. ಆಮೇಲೆ ಬೇರೆನೂ ತುಂಬ ಜನ ಇನ್ವಾಲ್ವ್ ಅಲ್ಲ ಇವಾಗ ಅವ್ರ ಜೊತೆಗಿರೋರೆಲ್ಲರೂ, ಅವರೆಲ್ಲರೂ ನಮ್ಮನ್ನು ನಂಬಿ ಬಂದಿರ್ತಾರೆ. ಸೊ ಅವ್ರೆಲ್ಲರದ್ದು ಸೇಫ್ಟಿ ಆಗಿರ್ಬೋದು, ಅದೆಲ್ಲದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಒಂದು ಚಾರಿಯಟ್ ಫೈಟ್ ಆಗ್ತಾಯಿತ್ತು, ಅದರಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ನಾನು ಡೈಲಿ ಹೋಗ್ತೀನಿ, 250 ಡೇಸ್ ಏನು ಶೂಟಿಂಗ್ ಆಗಿದೆ, ಎವ್ರಿ ಡೇ ನಾನು ಸೆಟ್ಟಿಗೆ ಹೋಗ್ತಿದ್ದೆ. ಬಟ್ ನನಗೆ ಫೀವರ್ ಬಂದಿದ್ದ, ನಾನು ಮನೇಲಿ ಮಲ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ, ಒಂದು ಚಿಕ್ಕದೇನೋ ಇನ್ಸಿಡೆಂಟ್ ಆಗಿ ಇವರು ಹಾಸ್ಪಿಟಲಿಗೆ ಬಂದು ವಾಪಸ್ ಹೋಗಿದ್ದಾರೆ. ಸೊ ಹೋಗಿ ಶೂಟ್ ಕಂಟಿನ್ಯೂ ಮಾಡಿದ್ದಾರೆ, ಮತ್ತು ಶೂಟೆಲ್ಲ ನಿಲ್ಸೋದೆಲ್ಲ ಇಲ್ಲವೇ ಇಲ್ಲ ರಿಷಬ್ಗೆ. ಒಂದೆಷ್ಟು ಎನರ್ಜಿ ಇದ್ದರೂ ಫಿನಿಶ್ ಮಾಡ್ತಾರೆ. ವಾಪಸ್ ಹೋಗಿದ್ದಾರೆ. ನಾನೇನೋ ನಂದು ಕಾಸ್ಟ್ಯೂಮ್ ಫಾಲೋ ಅಪ್ ಮಾಡಬೇಕಾದ್ರೆ ನಂದು ಟೀಮ್ ಅಸಿಸ್ಟೆಂಟ್ ಹತ್ರ ನನಗೆ ಗೊತ್ತಾಯಿತು ಈ ಥರ ಏನೋ ಆಗಿದೆ ಅಂತ. ಸೊ ನಾನು ಗಾಡಿ ಎತ್ಕೊಂಡು ಹೊರಟೆ, ಜ್ವರದಲ್ಲೇ ಫುಲ್ ಟೆನ್ಷನ್ ಆಯಿತು ನನಗೆ. ಬಟ್ ಅಲ್ಲೋಗಿ ನೋಡಬೇಕಾದ್ರೆ ಎಲ್ಲರೂ ಸೇಫ್ ಆಗಿದ್ರು. ರಿಷಬ್ ಎಲ್ಲರೂ ಕರೆದು ತೋರಿಸಿದ್ರು, ನೋಡು ಕೈ ಸರಿ ಇದೆ, ಕಾಲು ಸರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಅಂದ್ಕೊಂಡು. ಆಮೇಲೆ ರಿಷಬ್ ಅದಕ್ಕೆ ನೆಕ್ಸ್ಟ್ ಎಲ್ಲ ಆ ಪೆಂಡುಲಮ್ದೆಲ್ಲ ಶಾರ್ಟ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಇರಬೇಕಾದ್ರೆ ನಾನು ಟೆನ್ಷನ್ ನೀನು ಬರಬೇಡ, ನೀನು ಬಂದರೆ ಅರ್ಜುನ್ ಮಾಸ್ಟರು ಟೆನ್ಷನ್ ಮಾಡ್ಕೊಳ್ತಾರೆ, ನೀನು ಇದು ಆ್ಯಕ್ಷನ್ ಸೀಕ್ವೆನ್ಸ್ ಮುಗಿಯೋವರೆಗೂ ನೀನು ಆರಾಮಾಗಿ ಲೇಟಾಗಿ ಬಾ ಅಂತ ಅಂದ್ಕೊಂಡು. ಸೊ ಸಮ್ಟೈಮ್ಸ್ ಬೆಳಗ್ಗೆ ಬೇಗ ಎಲ್ಲ ಶೂಟಿಂಗ್ ಇರ್ತಿತ್ತಲ್ಲ, ಅವಾಗ ಮುಗ್ದೋಗಿರ್ತಿತ್ತು ಅದು. ನೆಕ್ಸ್ಟ್ ಎಲ್ಲ ಆದಮೇಲೆ ಒಂದ್ಸರಿ ಹೆಂಡತಿ ಎದುರುಗಡೆ ಒಂದ್ಸರಿ ಪ್ರೆಸೆಂಟ್ ತೋರಿಸೋದು, ನೋಡಮ್ಮ ಎಲ್ಲ ಸರಿ ಇದೆ ಅಂತ ಅನ್ಕೊಳೋ. ಬಟ್ ಇಲ್ಲ ಅಂದರೆ ಅವರು ತೋರಿಸ್ಕೊಳ್ಳಲ್ಲ ಅದನ್ನು, ಅವ್ರಿಗೆ ಅದವ್ರದ್ದು ರೆಸ್ಪಾನ್ಸಿಬಿಲಿಟಿನೂ ಕೂಡ. ಅಷ್ಟು ದೊಡ್ಡ ಟೀಮ್ನ ಪುಷ್ ಮಾಡಬೇಕಾದ್ರೆ ಆ ಎನರ್ಜಿ ಬೇಕಾಗತ್ತೆ, ಆ ನೋವುಗಳನ್ನು ನುಂಗ್ಕೊಂಡು. ಬಟ್ ರಿಷಬೇ ಸಾಟಿ ಅಂತ ನಾನು ಅದಕ್ಕೆ ಹೇಳೋದು. ಅಂದರೆ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಆ ಸೆಟ್ಗೆ 5:30ಗೆ ರೀಚ್ ಆಗಬೇಕು, 1.5 hour ಟ್ರಾವೆಲಿಂಗೇ ಆಗುತ್ತೆ. ಅದಾದಮೇಲೆ ಅಲ್ಲಿ ಹೋಗಿ ಅಲ್ಲಿ ಡೈರೆಕ್ಷನ್ಗೆ ಇಳಿದು ಆ್ಯಕ್ಟಿಂಗ್ ಮಾಡಿ ಸಂಜೆ ಮುಗೀತಿದ್ದಂಗೆ ಇನ್ ಬಿಟ್ವೀನ್ VFX ಶಾಟ್ ಅಪ್ರೂವಲ್ ಪೋಸ್ಟ್ ಪ್ರೊಡಕ್ಷನ್ ಪ್ಯಾರಲಲಿ ಮಾಡಿದ್ದಾರೆ. ಅದರಿಂದ ನಮ್ಗೆ ಇಷ್ಟು ದೊಡ್ಡ ಸಿನಿಮಾನ ಈಗ ಲಾಸ್ಟ್ 2 months ಅಷ್ಟೇ ಪೋಸ್ಟಿಗೆ ಕೂತಿರೋದು, ಅದಕ್ಕಿಂತ ಮುಂಚೆ ಪ್ಯಾರಲಲಿ ಮಾಡ್ಕೊಂಡು ಬಂದಿರೋದ್ರಿಂದ ಮುಗೀತು ಇದು. ಸೊ ಅದನ್ನು ಮಾಡಿಬಿಟ್ಟು ಮತ್ತೆ ವಾಪಸ್ ಬಂದು ಅವ್ರದ್ದು ಕಲಾರಿ ಪ್ರಾಕ್ಟೀಸ್ ಇಲ್ಲ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಕೊನೆಗೆ ಏನಿರಲಿಲ್ಲ ಅಂತಂದರೆ ನಾನು ಒಂದಷ್ಟು ಸಾಮ್ ತೆಗೆದು ಒಂದಷ್ಟು ಎಕ್ಸಸೈಸ್ ಮಾಡಿ ಮತ್ತೊಂದಿಷ್ಟು ನಾನು ಇನ್ಸ್ಪೈರ್ ಆಗಿಬಿಡ್ತಿದ್ದೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತಿತ್ತು ನನಗೆ ಅಂತ ಹೇಳಿ. ಮತ್ತೆ ಡಿಸ್ಕಷನ್ಸ್ ಇರ್ತಿತ್ತು ನೈಟು, ನೆಕ್ಸ್ಟ್ ಡೇ ಏನು ಮಾಡೋದು ಅಂತನೋ, ಇಲ್ಲ ರೈಟಿಂಗಲ್ಲಿ ಏನಾದರೂ, ಅದನ್ನೆಲ್ಲ ಮುಗಿಸಿ ಹಾರ್ಡ್ಲಿ ಯೂಸ್ ಟು ಸ್ಲೀಪ್ ಒಂದು 3-4 hours ಅಷ್ಟೇ.